ನೇತ್ರಾವತಿರವರೇ, ನೀವೇನಾದರೂ KGFನಿಂದ ಕೋಲಾರ ಮಾರ್ಗವಾಗಿ ಬಿಜಾಪುರಕ್ಕೆ ತಲುಪುವಂತಹ ಬಸ್ ಮಾರ್ಗವನ್ನೇನಾದರೂ ನೀವು ಮುಂದುವರಿಸುತ್ತಿದ್ದಿರಲಿ, ಜೊತೆಗೆ ನೀವು ಚಾಲಕ ಮತ್ತು ನಿರ್ವಾಹಕರಿಗೆ ಉದ್ದೇಶಪೂರ್ವಕವಾಗಿ ಅವರಿಗೆ ಹಿಂಸೆ ಕೊಡಬೇಕಂತ ಹೇಳ್ಬಿಟ್ಟು ನೀವು ಈ ಒಂದು ಬಿಜಾಪುರ ಮಾರ್ಗವಾಗಿ ಹೋಗುವಂಥ ಬಸ್ ಮಾರ್ಗವನ್ನು ಸ್ಥಗಿತಗೊಳಿಸಿದ್ದೀರಾ. ದಯವಿಟ್ಟು ನೀವು ಚಾಲಕ ನಿರ್ವಾಹಕ ಮತ್ತು ನಿರ್ವಾಹಕರಿಗೆ ಅವರ ಮೇಲೆ ಇರ್ತಕ್ಕಂಥ ಕೋಪಕ್ಕೆ ಅವರು ನಿಮ್ಮ ಮಾತನ್ನು ಇಷ್ಟು ಕೇಳಬೇಕು ಅಷ್ಟು ಕೇಳಿದ್ದಾರೆ, ಆದರೂ ಕೂಡ ನೀವು ಅವರ ಮೇಲೆ ನೀನು ಗೂಂಡಾ ರೀತಿ ವರ್ತಿಸುವುದನ್ನು ನಿಲ್ಲಿಸಿ KGFನಿಂದ ಬಿಜಾಪುರ್ಗೆ ಹೋಗುವಂತಹ ಬಸ್ ಮಾರ್ಗವನ್ನು 40 ವರ್ಷಗಳಿಂದ ಬರುವಂತಹ ಆದಾಯ ಈಗ ಯಾಕೆ ಅದನ್ನು ನೀವು ನಿಲ್ಲಿಸಿದ್ದೀರಾ ಎನ್ನುವಂಥ ಪ್ರಶ್ನೆ ನಮ್ಮಲ್ಲಿದೆ. ನೀವು ಉದ್ದೇಶಪೂರ್ವಕವಾಗಿ ಯಾರು ನಿಮಗೆ ನಿಮ್ಮ ಮಾತನ್ನು ಕೇಳುವಂಥ ಅಧಿಕಾರಿಗಳು ಕೂಡ ನೀನು ಎಷ್ಟು ಹಿಂಸೆ ಕೊಡ್ತಾ ಇದೆ ಅಂತ ಗೊತ್ತಿದೆ. ನಿಮ್ಮ ಮಾತು ಕೇಳುವಂಥ ಅಧಿಕಾರಿಗಳು ಕೂಡ ನೀನು ಬಹಳಷ್ಟು ಹಿಂಸೆ ಕೊಡುವಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. ನಾವು ನಿಮ್ಮ ವಿರುದ್ಧ ಮುಂದೆ ದಿನಗಳು ಹೋರಾಟ ಮಾಡ್ತೀವಿ. ದಯವಿಟ್ಟು ಹೋರಾಟಕ್ಕೆ ಎಡೆಮಾಡಿಕೊಡದೆ ಬಿಜಾಪುರ ಬಸ್ ಮಾರ್ಗವನ್ನು ನೀವು ಮುಂದುವರಿಸಬೇಕಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಪತ್ರಿಕೆ ಮಾಧ್ಯಮದ ಮುಂದೆ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ಇದನ್ನು ಮಾಡಲೇಬೇಕಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ನಾನು ಪದೇ ನಿಮ್ಮನ್ನು ಒತ್ತಾಯ ಮಾಡ್ತಾಯಿದ್ದೀನಿ. ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಮತ್ತು ಪ್ರಜಾ ವಿಮೋಚನಾ ಚಳವಳಿಯ ಒಂದು ಪತ್ರಿಕೆಗೋಷ್ಠಿ, ಈ ಪತ್ರಿಕೆಗೋಷ್ಠಿಗೆ ಆಗಮಿಸಿರುವಂಥ ನಮ್ಮ ಬಂಗಾರಪೇಟೆ ತಾಲೂಕು ಅಧ್ಯಕ್ಷರಾದಂಥ ಪುಟ್ಟಯ್ಯರವರು ಆಗಮಿಸಿದ್ದಾರೆ. ನಮ್ಮ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ಬಂಗಾರಪೇಟೆ ತಾಲೂಕು ಉಪಾಧ್ಯಕ್ಷರಾದಂಥ ನಮ್ಮ ಯಲ್ಲಪ್ಪವರು ಆಗಮಿಸಿದ್ದಾರೆ. ಪ್ರಜಾ ವಿಮೋಚನಾ ಚಳವಳಿಯ ಸಂಸ್ಥಾಪಕರು ಹಾಗೂ ಜಿಲ್ಲಾಧ್ಯಕ್ಷರಾದಂಥ ನಮ್ಮ ಗಂಗಮ್ಮ PVC ಮನೆಯವರು ಆಗಮಿಸಿದ್ದಾರೆ. ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ಜಿಲ್ಲಾ ಅಧ್ಯಕ್ಷರಾದಂಥ V. ಅಮರೇಶ್ ಅವರು ಆಗಮಿಸಿದ್ದಾರೆ. ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾದಂಥ ಕೃಷ್ಣಮೂರ್ತಿಯವರು ಆಗಮಿಸಿದ್ದಾರೆ. ಈ ಒಂದು ಪತ್ರಿಕೆಗೋಷ್ಠಿಗಿಂತ ಮೊದಲಿಗೆ ನನ್ನ ಪರಮ ಪೂಜ್ಯರಾದಂತಹ ನನ್ನ ಹೋರಾಟದ ಹಾದಿ ಬೆಳಕಾಗಿರ್ತಕ್ಕಂಥ ಶ್ರೀ ದಿವಂಗತ ಜಗದೀಶಂಕರಣ್ಣವರ ಪಾದಕಮಲದಲ್ಲಿ ಈ ಸಂದರ್ಭದಲ್ಲಿ ನಾವು ಬಹುಕೋಟಿ ಜೀವನವನ್ನು ಸಲ್ಲಿಸ್ತಾ ಈ ಒಂದು ಪತ್ರಿಕೆಗೋಷ್ಠಿಯ ಹಿನ್ನೆಲೆ ಏನಂತ ಹೇಳಿದ್ರೆ, ಸಾರ್ವಜನಿಕರಿಗಾಗಿ ಕರ್ನಾಟಕ ರಾಜ್ಯ ಸಾರಿಗೆ ಸಮಸ್ಯೆಯು ಅನೇಕ ರೀತಿಯಾದಂಥ ಸೌಲಭ್ಯಗಳನ್ನು ಒದಗಿಸಿಕೊಟ್ಟು ಆಯಾ ಮಾರ್ಗವಾಗಿ ಚಲಿಸುವಂತಹ ಬಸ್ಸುಗಳಿಗೆ ಇಂತಿಷ್ಟು ಚಾರ್ಜ್ ಅಂದರೆ ನಿಗದಿಪಡಿಸಿರ್ತಕ್ಕಂಥ ಬಸ್ ವೇತನ ಚಾರ್ಜ್ ಅದು ನಿಗದಿಪಡಿಸಿರ್ತಾರೆ. ಅದರ ಪ್ರಕಾರವಾಗಿ ಜನಸಾಮಾನ್ಯರು ಓಡಾಡಲಿಕ್ಕೆ ಅನುವಾಗಿರ್ತಕ್ಕಂಥ ಬಸ್ಸುಗಳನ್ನು ಕೆಲವು ಭ್ರಷ್ಟ ಅಧಿಕಾರಿಗಳು ಸಂಬಂಧಪಟ್ಟಂತಹ ಯಾವ ಘಟಕಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎನ್ನುವಂಥದ್ದನ್ನು ಮರೆತು ಆಯಾ ಘಟಕಗಳಲ್ಲಿರ್ತಕ್ಕಂಥ ವಾಹನ ಚಾಲಕರು ಮತ್ತು ನಿರ್ವಾಹಕರಿಗೆ ಇಲ್ಲ ಸಲ್ಲದ ಕಿರುಕುಳಗಳನ್ನು ಕೊಟ್ಟು ಉದ್ದೇಶಪೂರ್ವಕವಾಗಿ ಅವರ ಅತಿ ಹೆಚ್ಚು ಆ ಒಂದು ಘಟಕಕ್ಕೆ ಹೆಚ್ಚು ಆದಾಯ ಬರುವಂತಹ ಬಸ್ ಮಾರ್ಗಗಳನ್ನೇ ಸ್ಥಗಿತಗೊಳ್ಳುವಂಥ ಭ್ರಷ್ಟ ಅಧಿಕಾರಿಗಳಿದ್ದಾರೆ. ಅಂಥ ಭ್ರಷ್ಟ ಅಧಿಕಾರಿಗಳಿಗೆ ನಾವು ಧಿಕ್ಕರಿಸ್ತಾ ಇದ್ದೀವಿ. ಅಂಥದರಲ್ಲಿ ಕೋಲಾರ ಜಿಲ್ಲೆಯ KGF ತಾಲೂಕಿನ ಪ್ರಭಾರ ತಾಲೂಕು ಘಟಕದ ಡಿಪೋ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸುತ್ತಿರುವಂತಹ ನೇತ್ರಾವತಿಯವರ ದುರ್ನಡತೆಯನ್ನು ನಾವು ಕಾಣಿಸ್ತಾ ಇದ್ದೀವಿ. ಅವ್ರು ಏನಾದರೂ ನಾವು ಇವ್ರಿಗೆ ಏನು ಬೇಕಾದ್ರೂ ಮಾಡ್ಬೋದು, ಇವ್ರಿಗೆ ಅಧಿಕಾರ ಇದೆ, ಏನು ಬೇಕಾದ್ರೂ ಮಾತ್ರ ನಾವು ಒಪ್ಕೊಳ್ತೀವೇನೋ. ಇವ್ರು ನಮ್ಮ ಮೇಲೆ ಇದು ಸಲದ ಆರೋಪ ಮಾಡ್ತಾರೆ. ನೇತ್ರಾವತಿ ನಾವೇನು ಎದುರ್ಕೋಬೇಕೇನೋ. 40 ವರ್ಷಗಳಿಂದ ಕೋಲಾರ KGF ಮಾರ್ಗವಾಗಿ KGF ಡಿಪೋಯಿಂದ KGF ಸಾರಿಗೆ ಸಂಸ್ಥೆಯ ಬಸ್ ಘಟಕದಿಂದ ಬಿಜಾಪುರ ಮಾರ್ಗವಾಗಿ ಹೋಗುವಂತಹ ರೂಟ್ ನಂಬರ್ ಎಷ್ಟು ಮಾಡ್ತೀನಿ 19 ಎಷ್ಟು ಅದನ್ನು ನಾನು ಹೇಳ್ತೀನಿ. ದಯವಿಟ್ಟು ಆ ಒಂದು ಬಿಜಾಪುರ ಮಾರ್ಗವಾಗಿ ಹೋಗುವಂಥ ಬಸ್
ವಾಹನವನ್ನು ಸ್ಥಗಿತಗೊಳಿಸಿ ಓಡಾಡುವಂಥ ಪ್ರಯಾಣಿಕರಿಗೆ ತುಂಬ ಹಿಂಸೆ ಕೊಡ್ತಾ ಇದ್ದೇವೆ. ಈ ಹಿಂಸೆ ಕೊಡುವಂತಹ ಅಧಿಕಾರಿಗೆ ನಾವು ಚೀಮಾರಿನ ಈ ನೇತ್ರಾವತಿ ಚೀಮಾರಿ ಆಗ್ತೇವೆ. ಇವರು ಏನು ಮಾಡಿದ್ರು ನಾವೇನು ನೋಡ್ಕೊಂಡು ಕೂತ್ಕೋಬೇಕೇನು? ಈ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಮಸ್ಯೆಯಲ್ಲಿರ್ತಕ್ಕಂಥ ಉನ್ನತ ಮಟ್ಟದ ಅಧಿಕಾರಿಗಳು ಇಂಥ ಅಧಿಕಾರಿಯನ್ನು ಯಾಕೆ ಬೇಜವಾಬ್ದಾರಿತೆಯಿಂದ ನಡೀತಕ್ಕಂಥ ಈ ನೇತ್ರಾವತಿ ವಿರುದ್ಧ ಸೂಕ್ತ ಕಾನೂನುಗಳನ್ನು ಕೈಗೊಳ್ಳದೆ ರಾಜಾರಾಶಿಯಾಗಿ ಮರೆಯುವಂತ ಬಿಟ್ಟಿದ್ದಾರೆ. ಅವರು ಪ್ರಶ್ನೆ ಮಾಡೋ ಒಬ್ಬ ಲೇಡಿ ಅಧಿಕಾರಿ ಅಂತ ಹೇಳ್ಬಿಟ್ಟು ಎಲ್ಲರೂ ಭಯಪಡ್ತಾರೆ. ಚಾಲಕರು ಭಯಪಡ್ತಾರೆ, ನಿರ್ವಾಹಕರು ಭಯಪಡ್ತಾರೆ, ಸಂಬಂಧಪಟ್ಟಂಥ ಅಲ್ಲಿ ಕಾರ್ಯನಿರ್ವಹಿಸುತ್ತಿರ್ತಕ್ಕಂಥ ಎಲ್ಲ ಮೆಕ್ಯಾನಿಕ್ಗಳು ಯಾರು ಈ ಮಹಿಳಾ ಅಧಿಕಾರಿ ಕ್ಯಾರೆ ಇಲ್ಲ ಅಂತ. ಇಂಥ ಅಧಿಕಾರಿಯನ್ನು ಕ್ಯಾರೆ ಅನ್ನದೇ ಇರ್ತಕ್ಕಂಥ ಅಧಿಕಾರಿ ನಾವೇ ಕ್ಯಾರೆ ಅನ್ನಬೇಕು. ಈ ಅಧಿಕಾರಿಗೆ ಧಿಕ್ಕಾರ ಆಗ್ತಾಯಿದ್ವಿ, ಚೀಮಾರಿನ ಆಗ್ತಾಯಿದ್ವಿ. ಇವರ ವಿರುದ್ಧ ಪ್ರಧಾನ ವ್ಯವಸ್ಥಾಪಕರು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಮತ್ತು ಆ ಸಂಸ್ಥೆಯ ಅಧಿಕಾರಿಗಳ ಮುಂದೆ ನಾವು ಇವರ ವಿರುದ್ಧ ಶಿಸ್ತಿನ ಕ್ರಮ ಕೈಗೊಂಡಂತೆ ನಾವು ಹೋರಾಟವನ್ನು ನಿಗದಿಪಡಿಸ್ತೀವಿ. ಇವ್ರು ತಿಳ್ಕೊಂಡಿರ್ಬೋದು ನೇತ್ರಾವತಿ ಮಾಡಲ್ಲ ಅಂತ ಹೇಳ್ಬಿಟ್ಟು. ನೇತ್ರಾವತಿ ನೀರಿನ ವಿರುದ್ಧವಾಗಿ ಈಗಾಗಲೇ ಮೊದಲೊಂದು ಹೋರಾಟ ಮಾಡಲಿಕ್ಕೆ ಸಜ್ಜಾಗಿದ್ವಿ. ಇನ್ನು ಆ ನೀನು ನೀತಿಗಟ್ಟವರು ಅಂತ ಹೇಳ್ಬಿಟ್ಟು ನಮ್ಗೆ ಚೆನ್ನಾಗಿ ನೀನು ಅನೇಕ ರೀತಿಯಾದಂಥ ಚಾಲಕರಿಗೆ ಬೆದರಿಸಿರ್ತಕ್ಕಂಥದ್ದಿದೆ, ನಿರ್ವಾಹಕರನ್ನು ಬೆದರಿಸಿ ನೀನು ಮನೆಯೂ ಕಟ್ಟಿಸಿದ್ರೆ ಆಹಾಕಾರದ ಬಂಗಲೆ ನಿರ್ಮಾಣ ಮಾಡಿದೆ. ಎಲ್ಲಿಂದ ಬಂತು ಆಹಾಕಾರವಾದ ಬಂಗಲೆ ನಿರ್ಮಾಣ ಮಾಡಲಿಕ್ಕೆ? ಒಬ್ಬ ಯಾರಾದರೂ ಒಬ್ಬ ಚಾಲಕ ಟ್ರಾನ್ಸ್ಫರ್ ಆಗಬೇಕಂದ್ರೆ ಅದಕ್ಕೆ ನೀನೆಲ್ಲ ಏನು ಕೇಳ್ತೀಯ? ಒಬ್ಬ ನಿರ್ವಾಹಕ ಏನಾದರೂ ಟ್ರಾನ್ಸ್ಫರ್ ಆಗಬೇಕಂದ್ರೆ ನೀವು ಏನೆಲ್ಲ ಕೇಳ್ತೀರ ಅನ್ನೋದು ಕೂಡ ನಮ್ಗೆ ಗೊತ್ತಿದೆ. ಆದರೆ ದಯವಿಟ್ಟು ನೀವು ನಿನ್ನ ಅವಿವೇಕತನವನ್ನು ಮರೆತು ನಿನ್ನ ದುರಂಕಾರದ ಮಾತುಗಳನ್ನು ಬಿಟ್ಟು ಅಧಿಕಾರಿಗಳ ವಿರುದ್ಧವಾಗಿ ನೀನು ಬೇರೆ ರೀತಿಯಲ್ಲಿ ಮಾತನಾಡಿದ್ದಾಗಲಿ, ಸಂಘ ಸಂಸ್ಥೆಗಳ ವಿರುದ್ಧ ನೀನು ಇಲ್ಲಿಸದ ಆರೋಪಗಳು ಮಾಡಿದ್ದೇ ಆಗಿದ್ದಲ್ಲಿ ನಾವು ನಿಮ್ಮ ವಿರುದ್ಧ ಹೋರಾಟ ಮಾಡಲಿಕ್ಕೆ ಈಗಾಗಲೇ ಸಿದ್ಧವಾಗಿದ್ದೀವಿ. ದಯವಿಟ್ಟು 3-4 ತಿಂಗಳುಗಳಿಂದ ನೀನು ಕೆಜಾಪುರ ಮಾರ್ಗವಾಗಿ ಹೋಗುವಂಥ ಬಿಜಾಪುರ ತಕ್ಕುವಂಥ ಬಸ್ ಮಾರ್ಗವನ್ನು ಏನು ಸ್ಥಗಿತಗೊಳಿಸಿದೆ, ಏನು ನಿಲ್ಲಿಸಿದೆ ಅದನ್ನು ಮುಂದುವರಿಸಬೇಕು. ನೀನು ಮುಂದುವರಿಸಿಲ್ಲ ಅಂತ ಹೇಳಿದ್ರೆ ನಿನ್ನ ವಿರುದ್ಧವಾಗಿ ನಮ್ಮ ಹೋರಾಟವನ್ನು ಖಂಡಿತವಾಗಿ ಶತಸಿದ್ಧ. ನೀವು ಮಾಡಿರ್ತಕ್ಕಂಥದ್ದು ಎಲ್ಲವನ್ನೂ ನಾವು ಮಾನ್ಯ ಗೌರವಾನ್ವಿತ ಲೋಕಾಯುಕ್ತರು ತನಿಖೆ ಆಗ ತನಕ ಬಿಡಲ್ಲ. ಆ ಒಂದು ಮಟ್ಟಕ್ಕೆ ನಾವು ಹೋರಾಟ ಮಾಡ್ತೀವಿ. ದಯವಿಟ್ಟು ಮೈಂಡ್ ಮಿಸ್ಟರ್ ನಿರ್ಮಯ ಮೀಡಿಯಾ ಚಾನೆಲ್ ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.